ನಮಸ್ತೆ. ಶ್ರೀ ಶ್ರೀ ರಾಘವೇಂದ್ರ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗುವ. ಜ್ಯೋತಿಷ್ಯ ಅಂತ ಹೇಳುವಂಥದ್ದು ನಿಮಗೆ ತಿಳಿದಿರುವ ಹಾಗೆ ಅದು ನಮ್ಮ ದೇಶದ ನಮ್ಮ ಮಣ್ಣಿನ ಶಾಸ್ತ್ರೀಯ ವಿದ್ಯೆ. ಜ್ಯೋತಿಷ್ಯದ ಮೂಲಕ ನೀವು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ನಿಮ್ಮ ಜೀವನದ ಯಾವುದೇ ತೊಂದರೆಗಳಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿತ್ವ ಇರ್ಬೋದು, ಅಥವಾ ಗ್ರಹಗತಿಗಳಿಂದ ನಿಮಗಿರುವಂತಹ ಸಮಸ್ಯೆಗಳು ಎಲ್ಲವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಜ್ಯೋತಿಷ್ಯದಲ್ಲಿ. ಈ ಜ್ಯೋತಿಷ್ಯ ಅನ್ನುವಂತಹದ್ದು ಬಹಳ ಪ್ರಮುಖವಾಗಿ ಇದರಲ್ಲಿ ಎರಡು ವಿಭಾಗ ಇದೆ. ಅಂದರೆ ಎರಡು ರೀತಿಯಲ್ಲಿ ಜ್ಯೋತಿಷ್ಯವನ್ನು ನೋಡ್ಬೋದು. ಒಂದು ಉತ್ತರ ಶೈಲಿ, ಇನ್ನೊಂದು ದಕ್ಷಿಣ ಶೈಲಿ. ನಾನು ಇಲ್ಲಿ ದಕ್ಷಿಣ ಶೈಲಿ ಅಂದರೆ ಸೌತ್ ಇಂಡಿಯಾ ಚಾರ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ರಾಶಿ ಚಕ್ರವನ್ನು ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನೀವು ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಯೂನಿವರ್ಸ್ ಅಂದರೆ ಏನು? ಬ್ರಹ್ಮಾಂಡ. ಬ್ರಹ್ಮಾಂಡ ಯಾವಾಗಲೂ 360 ಡಿಗ್ರಿ ಇರುತ್ತೆ. ಓಕೆನಾ? ಬ್ರಹ್ಮಾಂಡದ ಡಿಗ್ರಿ ಎಷ್ಟು ಅಂತ ಹೇಳಿದ್ರೆ 360 ಡಿಗ್ರಿ ಆಗಿರುತ್ತೆ. ಓಕೆ, ಇದು ಏನಾಯಿತು? ಈ ಬ್ರಹ್ಮಾಂಡನೇ ಬಿಗ್ ಬ್ಯಾಂಗ್ ಥಿಯರಿ ಗೊತ್ತಲ್ಲ, ಹಾಗೆ ಇದು ಕೂಡ 360 ಡಿಗ್ರಿ. ಇದರಲ್ಲಿ 12 ಛಿದ್ರಗಳಾಗುತ್ತೆ. ಈ 12 ಛಿದ್ರಗಳಲ್ಲಿ ನಕ್ಷತ್ರ ಪುಂಜಗಳಿರುತ್ತೆ. ಅದೇ ಏನು ಅಂತ ಹೇಳಿದರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಹೀಗೆ 12 ರಾಶಿಗಳು. ಈ 12 ರಾಶಿಗಳು ಹೇಗೆ ಬ್ರಹ್ಮಾಂಡದಲ್ಲಿ 12 ಛಿದ್ರಗಳಾಗಿರುವಂಥದ್ದು, 12 ತುಂಡುಗಳಾಗಿ ಅದು ಬೇರ್ಪಟ್ಟಿರುವಂತಹದ್ದು. ಅರ್ಥ ಆಯ್ತಾ? ಪ್ರತಿ ರಾಶಿಗೂ ಕೂಡ 4 ನಕ್ಷತ್ರಗಳಿದೆ. ಪ್ರತಿ ಮನೆಯಲ್ಲಿಯೂ 4 ನಕ್ಷತ್ರಗಳನ್ನು ಕಾಣ್ತಾ ಹೋಗಬಹುದು. ಓಕೆನಾ? ಓಕೆ, ಈಗ ನಾವು ಒಂದೊಂದೇ ರಾಶಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಗಿ ಮೇಷರಾಶಿ. ಈ ಮೇಷರಾಶಿಯವರ ಸ್ವಭಾವ ಹೇಗಿರುತ್ತೆ? ಮೇಷರಾಶಿಯವರ ಸ್ವಭಾವ ಏನು ಅಂತ ಹೇಳಿದರೆ ತುಂಬಾ ಬ್ರೇವ್ ಆಗಿರ್ತಾರೆ, ಕಾನ್ಫಿಡೆಂಟ್ ಆಗಿರ್ತಾರೆ, ಮತ್ತು ಅದ್ರ ಜೊತೆಗೆ ಎನರ್ಜೆಟಿಕ್ ಪರ್ಸನ್, ಲೀಡರ್ ಕ್ವಾಲಿಟಿ ಇರುತ್ತೆ. ಎಲ್ಲದರಲ್ಲೂ ಉತ್ಸಾಹ ಜಾಸ್ತಿ. ಹೊಸತನ್ನು ಮಾಡೋದು ಅಂದರೆ ತುಂಬ ಉತ್ಸಾಹ. ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ. ಮತ್ತು ಏನು ಅಂತ ಹೇಳಿದರೆ ಯಾರ ಹತ್ರನೂ ಮಾತಾಡಲಿಕ್ಕೆ ಇವರು ಹೆದರಲ್ಲ. ಮೇಷರಾಶಿಯವರು ತುಂಬಾ ಸ್ಟ್ರಾಂಗ್ ಆಗಿ ಇರುವಂಥವರು, ಅಷ್ಟೇ ಹಾನೆಸ್ಟ್ ಆಗಿ ಇರ್ತಾರೆ, ಶಾರ್ಪ್ ಮೈಂಡೆಡ್ ಕೂಡ ಹೌದು. ಇದು ಮೇಷರಾಶಿಯವರ ಗುಣಲಕ್ಷಣ. ಇನ್ನು ಮೇಷರಾಶಿಯವರ ನೆಗೆಟಿವ್ ಹೇಳಬೇಕು ಅಂತ ಹೇಳಿದರೆ ಇವರಿಗೆ ಸ್ವಲ್ಪ ತಾಳ್ಮೆ ಕಮ್ಮಿ, ಬೇಗ ಕೋಪ ಬರುತ್ತೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಡಿಸಿಷನ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಗೊಂದಲವನ್ನು ಇವರು ತೋರಿಸ್ತಾ ಹೋಗ್ತಾರೆ. ಇದು ಮೇಷರಾಶಿಯವರ ನೆಗೆಟಿವ್. ಓಕೆ, ಇನ್ನೊಂದೇನು ಅಂತ ಹೇಳಿದ್ರೆ ಸ್ವಲ್ಪ ಈಗೋಯಿಸ್ಟಿಕ್ ಇವರು. ಪಕ್ಕನೇ ಇವರು ಸೋಲನ್ನು ಇವರು ಒಪ್ಕೊಳ್ಳೋಕ್ಕೆ ತಯಾರಿರಲ್ಲ. ಸ್ಟಬ್ಬರ್ನ್ ಮೆಂಟ್ಯಾಲಿಟಿ ಇರೋದ್ರಿಂದ ಇವರಿಗೆ ಯಾವ ಬಣ್ಣ ಒಪ್ಪಿ ಬರುತ್ತೆ? ಕೆಂಪು ಅತ್ಯಂತ ಸೂಕ್ತವಾದಂಥ ಬಣ್ಣ. ನಿಮ್ಮ ಡ್ರೆಸ್ ಕೆಂಪು ಉಪಯೋಗಿಸೋದು ವಾಸಿ. ಓಕೆ, ನೆಕ್ಸ್ಟ್ ವೃಷಭ ರಾಶಿ. ಈ ವೃಷಭ ರಾಶಿಯವ್ರನ್ನ ನೋಡ್ತಾ ಹೋದಾಗ ವೃಷಭ ರಾಶಿಯವರ ಗುಣ ಹೇಗಿರುತ್ತೆ ಅಂತ ಹೇಳಿದಾಗ ಇವರು ವೆರಿ ಲಾಯಲ್ ಪರ್ಸನ್. ಮತ್ತು ಎಂಥದ್ದು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಆಗಿರುವಂಥವರು, ತುಂಬಾ ಹಾರ್ಡ್ ವರ್ಕನ್ನು ಮಾಡುವಂಥವರಾಗಿರ್ತಾರೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ತುಂಬಾ ಹಾರ್ಡ್ ವರ್ಕ್, ಮತ್ತು ಫ್ರೆಂಡ್ಸು, ರಿಲೇಟಿವ್ಸ್ ಅಂದರೆ ತುಂಬಾ ಪ್ರೀತಿ, ತುಂಬಾ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಇವರಿಗೇನು ಅಂತ ಹೇಳಿದ್ರೆ ಅಲಂಕಾರದ ವಸ್ತುಗಳಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಅಥವಾ ಅವರನ್ನು ತುಂಬ ಚೆನ್ನಾಗಿ ಸೊಸೈಟಿ ಮುಂದೆ ಫೋಕಸ್ ಮಾಡ್ಕೊಳ್ಳಿಕ್ಕೆ ತುಂಬಾ ಇಷ್ಟಪಡುವವರಾಗಿರ್ತಾರೆ. ತುಂಬಾ ಎಂಜಾಯ್ ಮಾಡುವಂಥವರು. ಮತ್ತು ಏನು ಅಂತ ಹೇಳಿದರೆ ಎಲ್ಲರ ಗುಂಪಿನಲ್ಲಿ ಕೂಡ ಬೆರೆಯುವಂತಹ ಒಂದು ವ್ಯಕ್ತಿತ್ವವನ್ನು ವೃಷಭ ರಾಶಿಯವರು ಹೊಂದಿರ್ತಾರೆ. ಇವರ ನೆಗೆಟಿವ್ಸ್ ಏನು ಅಂತ ಹೇಳಿದರೆ ಇವರು ಒಂದು ಸಲ ಯಾರಿಂದನಾದರೂ ಹರ್ಟ್ ಆದರೆ ಅಥವಾ ಅವರು ತಪ್ಪು ಅಂತ ಅನಿಸಿದರೆ ಆ ವ್ಯಕ್ತಿ ಗುಣ ಇಷ್ಟ ಇಲ್ಲ ಅಂತಾದರೆ ಮತ್ತೆ ಅವರ ಸ್ನೇಹವನ್ನು ಇವರು ಮಾಡಲಿಕ್ಕೆ ಹೋಗಲ್ಲ. ನೆಕ್ಸ್ಟ್, ಇದು ಪಾಸಿಟಿವ್ ಹೌದು, ನೆಗೆಟಿವ್ ಕೂಡ ಅವ್ರದ್ದು ಹೌದು. ನೆಕ್ಸ್ಟ್, ಸ್ವಲ್ಪ ಸ್ಟಬ್ಬಾರ್ನ್ ಅಂದರೆ ಹಠವಾದಿ ಸ್ವಭಾವದವರಾಗಿರ್ತಾರೆ. ಸ್ವಲ್ಪ ಪೊಸೆಸಿವ್ನೆಸ್ ಅಂದರೆ ನಮ್ಮನ್ನು ತುಂಬ ಪ್ರೀತಿಸೋರು ಬೇರೆ ಯಾರ ಹತ್ರ ಮಾತಾಡಿದ್ರೆ ಅವರಿಗೆ ಸ್ವಲ್ಪ ಪೊಸೆಸಿವ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಇದರ ಜೊತೆಗೆ ಏನಂದರೆ ಬದಲಾವಣೆಗಳನ್ನು ಬಹುಬೇಗ ಇವರು ಒಪ್ಕೊಳ್ಳಲ್ಲ. ಬಹುಬೇಗ ಇವರು ಒಪ್ಕೊಳ್ಳುವಂತಹ ಮನಸ್ಥಿತಿ ಇರುವಂಥವ್ರು ಅಲ್ಲ. ಅದರ ಜೊತೆಗೆ ಇವರಿಗೇನು ಅಂತ ಹೇಳಿದ್ರೆ ಲಾಭ ಏನು ಅಂತ ಹೇಳಿದ್ರೆ ಇವರ ಮದುವೆ ನಂತರ ಇವರಿಗೆ ಸಾಕಷ್ಟು ದುಡ್ಡು, ಸಂಪತ್ತು ಎಲ್ಲ ಸಿಕ್ಕುವಂಥ ಸಾಧ್ಯತೆ ವೃಷಭ ರಾಶಿಯವರಿಗೆ ಇರುತ್ತೆ. ಓಕೆ, ಈ ವೃಷಭ ರಾಶಿಯವರಿಗೆ ಯಾವ ಬಣ್ಣ ಹೊಂದಿ ಬರುತ್ತೆ ಅಂತ ಹೇಳಿದರೆ ಡ್ರೆಸ್ಸಲ್ಲಿ ನಾನು ಹೇಳೋದು ಮೇಯ್ನಾಗಿ ವೈಟ್ ಮತ್ತು ಪಿಂಕ್, ಲೈಟ್ ಪಿಂಕ್,
ಅಥವಾ ಲೈಟ್ ವೈಟ್ ಕಲರ್ ಇದೆಲ್ಲ ತುಂಬ ಚೆನ್ನಾಗಿ ಇವರಿಗೆ ಒಪ್ಪಿ ಬರುವಂತಹದ್ದು. ಓಕೆನಾ. ನೆಕ್ಸ್ಟ್ ಮಿಥುನ ರಾಶಿ, 3ನೇ ರಾಶಿ ಮಿಥುನ ರಾಶಿ. ಇವರಿಗೆ ಹಸಿರು ಬಣ್ಣ ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರು ಹೇಗಿರ್ತಾರೆ ಅಂತ ಹೇಳಿದ್ರೆ ವೆರಿ ಡಿಸಿಪ್ಲಿನ್ ಪರ್ಸನ್ ಆಗಿರ್ತಾರೆ. ಅವರು ಏನು ಅಂತ ಹೇಳಿದ್ರೆ ಎಲ್ಲರನ್ನ ಪ್ರೀತಿಸುವವರಾಗಿರ್ತಾರೆ. ಅದರ ಜೊತೆಗೆ ಎಲ್ಲರ ಜೊತೆ ಹೇಳ್ಕೊಳ್ಳುವಂಥವ್ರು. ಅವ್ರಿಗೆ ಏನು ತಿಳಿದಿದೆಯೋ ಅದನ್ನು ಹಂಚಬೇಕು ಅನ್ನೋಂತಹ ಮನೋಭಾವ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ತುಂಬಾ ಮಾತುಗಾರಿಕೆಯಲ್ಲಿ ತುಂಬಾ ಹುಷಾರಿರ್ತಾರೆ, ತುಂಬಾ ಪಟಪಟ ಮಾತಾಡುವ ಸ್ವಭಾವದವರು. ಹಾಗೆ ಇನ್ನೋಸೆಂಟ್ ಆಗಿರ್ತಾರೆ, ವಿಶಾಲವಾದಂತಹ ಹೃದಯ ಇರುತ್ತೆ ಇವರಿಗೆ. ಮತ್ತು ರಿಲೇಷನ್ಶಿಪ್ಪನ್ನ ಸ್ವಲ್ಪ ಗೌರವಿಸುವಂಥವರು. ಮತ್ತು ಎಂಥ ಸಂದರ್ಭದಲ್ಲೂ ಸಮೇತ ಅಡಾಪ್ಟಬಿಲಿಟಿ ಅಂದರೆ ಹೊಂದ್ಕೊಂಡು ಹೋಗುವಂಥವರು. ವೆರಿ ಇಂಟೆಲಿಜೆಂಟ್, ಸ್ಮಾರ್ಟಾಗಿ ಇರ್ತಾರೆ ಮಿಥುನ ರಾಶಿಯವರು. ಇವರ ನೆಗೆಟಿವ್ ಏನು ಅಂತ ಹೇಳಿದರೆ ಇವರು ಬೇಗನೆ ಜನರ ನಡುವೆ ಅಟ್ರ್ಯಾಕ್ಟ್ ಆಗೋದ್ರಿಂದ, ಜನರ ಗುಂಪಿನಲ್ಲಿಯೇ ಇರೋದ್ರಿಂದ ಇವರಿಗೆ ಸ್ವಲ್ಪ ರೆಸ್ಟ್ಲೆಸ್ ಅಂತ ಅನಿಸುತ್ತೆ. ಓಕೆ. ಆಮೇಲೆ ಇವರಲ್ಲಿರುವಂತಹ ಈ ಜನರ ನಡುವೆ ಇರೋದ್ರಿಂದ ಬೇಗ ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇವರಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಕೆಲವೊಮ್ಮೆ ಇವರ ಮಾತುಗಳು ಬೇರೆಯವರಿಗೆ ಹರ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಆದ್ದರಿಂದಾಗಿ ಶತ್ರುತ್ವವನ್ನು ಬೇಗನೆ ಹೇಳ್ಕೊಳ್ತಾರೆ. ಇದ್ದಿದ್ದ ಹಾಗೆ ಹೇಳುವಂತಹ ಬುದ್ಧಿ ಮಿಥುನ ರಾಶಿಯವರಿಗೆ ಇರುತ್ತೆ. ಓಕೆ. ನೆಕ್ಸ್ಟ್ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಅಂತ ಹೇಳಿದಾಗಲೇ ಅದು ಚಂದ್ರನ ಮನೆ. ಅತ್ಯಂತ ಮೃದು ಸ್ವಭಾವದವರು, ಶಾಂತ ಸ್ವಭಾವದವರು, ಸ್ನೇಹಜೀವಿಯಾಗಿರ್ತಾರೆ, ಉದಾರಿಗಳಾಗಿರ್ತಾರೆ. ಹಾಗೆ ಅದರ ಜೊತೆಗೆ ಇವರಿಗೆ 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರ ಜೊತೆಗೆ ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡೋದು, ಯಾರಿಗಾದ್ರೂ ಹೆಲ್ಪ್ ಮಾಡೋದು, ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇವರಿಗೆ ತುಂಬಾ ಇಷ್ಟಪಡ್ತಾರೆ ಕೂಡ. ಎಮೋಷನಲ್ ಆಗಿ ಸ್ವಲ್ಪ ಬ್ಯಾಲೆನ್ಸ್ ಬೇಗ ಕಳ್ಕೊಳ್ತಾರೆ ಇವರು. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇವರ ಫ್ಯಾಮಿಲಿ ಅಂದರೆ ಇವರಿಗೆ ತುಂಬಾ ಇಷ್ಟ. ಇವ್ರ ತಂದೆ ತಾಯಿ, ಇವ್ರ ಗಂಡ ಹೆಂಡತಿ ಮಕ್ಕಳು ಅಂತ ತುಂಬಾ ಇಷ್ಟಪಡ್ತಾರೆ. ಫ್ಯಾಮಿಲಿಗೆ ತುಂಬ ಲಾಯಲ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ. ಓಕೆ. ಇವರ ನೆಗೆಟಿವ್ ಏನು? ಸಿಕ್ಕಾಬಟ್ಟೆ ಸೆನ್ಸಿಟಿವ್, ಓವರ್ಲಿ ಸೆನ್ಸಿಟಿವ್ ಆಗಿರ್ತಾರೆ, ಸ್ವಲ್ಪ ಮೂಡಿ ಆಗಿರ್ತಾರೆ ಇವರು. ಮತ್ತು ಒಂದು ಸಲ ಏನಾದರೂ ಗ್ರಡ್ಜಿಗೆ ಬಿದ್ದರು ಅಂತಾದರೆ ಆ ಗ್ರಡ್ಸನ್ನು ತೀರಿಸ್ಕೊಳ್ಳೋದಲ್ಲೇ ಇವ್ರು ಬಿಡಲ್ಲ. ಆ ಸೇಡನ್ನು ಇವ್ರಿಗೆ ತೀರಿಸ್ಕೊಳ್ಳೋವರೆಗೂ ನೆಮ್ಮದಿ ಇರಲ್ಲ. ಸಮಯಕ್ಕಾಗಿ ಕಾದು ಆ ಸೇಡನ್ನು ತೀರಿಸ್ಕೊಂಡ್ಬಿಡ್ತಾರೆ. ಅಂತಹ ಒಂದು ಸ್ವಭಾವದ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಇವರ ಕೆಲಸ ಮಾಡೋದನ್ನು ಇವ್ರು ಯಾವ ಜೊತೆನೂ ಹಂಚ್ಕೊಳ್ಳಲ್ಲ. ಅದನ್ನು ಪಾಸಿಟಿವ್ ಅಲ್ಲಿ ಮುಗಿಸಿ ಮತ್ತೆ ಅದು ಲೋಕಕ್ಕೆ ಗೊತ್ತಾಗುವಾಗೆ ಮಾಡುವಂತಹ ಸ್ವಭಾವ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಈ ಕರ್ಕಾಟಕ ರಾಶಿಯವರಿಗೆ ನೆಚ್ಚಿನ ಬಣ್ಣ ಯಾವುದು? ಸಿಲ್ವರ್. ಸೂಪರಾಗಿ ವರ್ಕ್ ಆಗುತ್ತೆ. ವೈಟ್ ಸೂಪರಾಗಿ ಡ್ರೆಸ್ಸಲ್ಲಿ ವರ್ಕ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಯಾವ ರೀತಿಯ ಸ್ವಭಾವ ಇರುತ್ತೆ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಕಾನ್ಫಿಡೆಂಟ್ ಆಗಿರ್ತಾರೆ, ಜನರಸ್ ಆಗಿರುವಂತಹ ವ್ಯಕ್ತಿತ್ವ. ಅಂದರೆ ಜನರಸ್ ಅಂದರೆ ಎಲ್ಲರ ಜೊತೆನೂ ಇರಬೇಕು ಅವರಿಗೆ. ಆಮೇಲೆ ಏನು ಅಂತ ಹೇಳಿದ್ರೆ ಮನೆಯ ಜವಾಬ್ದಾರಿಗಳನ್ನು ತನ್ನ ಮೇಲೆ ಹೇಳ್ಕೊಳ್ಳುವಂತಹ ಒಂದು ಸ್ವಭಾವ, ತನ್ನಿಂದನೇ ಆ ಕೆಲಸ ಆಗಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ಅವರಲ್ಲಿ ಇರುತ್ತೆ. ಅದರ ಜೊತೆಗೆ ತುಂಬಾ ಫ್ರೆಂಡ್ಲಿ, ಲಾಯಲ್ ಆಗಿರುವಂಥವರಾಗಿರ್ತಾರೆ, ವೆರಿ ಸ್ಟ್ರಾಂಗ್ ಆಗಿರ್ತಾರೆ. ಅವರ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾರೆ, ಅವರ ಬಗ್ಗೆ ಅವ್ರಿಗೊಂದು ಹೆಮ್ಮೆ ಇರಬೇಕು ಅಂತ ಗ್ರಹಿಸ್ತಾರೆ. 4 ಜನರ ಮಧ್ಯೆ ಕೂತರೂ ಕೂಡ ತಾನು ವಿಭಿನ್ನವಾಗಿ ಗುರುತಿಸ್ಕೊಳ್ಳುವಂತಹ ಸ್ವಭಾವ ಸಿಂಹ ರಾಶಿಯವರಿಗೆ ಇದೆ. ಹಾಗೆ ಅದರ ಜೊತೆಗೆ ಇವರ ಒಂದು ನೆಗೆಟಿವ್ ಏನು ಅಂದರೆ ವೆರಿ ಈಗೋಯಿಸ್ಟಿಕ್. ಬೇಗನೆ ಈಗೋ ಬಂದುಬಿಡುತ್ತೆ. ಸ್ವಾವಲಂಬಿಗಳಾದ್ರಿಂದಾಗಿ ಸ್ವಲ್ಪ ಈಗೋಯಿಸ್ಟಿಕ್ ಆಗಿರ್ಬೋದು. ಮತ್ತು ಅಟೆನ್ಷನ್ ಸೀಕಿಂಗ್ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಆಮೇಲೆ ಇವರೇನು ಅಂತ ಹೇಳಿದ್ರೆ ಎಲ್ಲವನ್ನೂ ಇವರೇ ಮಾಡೋದ್ರಿಂದ ಕೆಲವು ರಿಲೇಷನ್ಗಳಲ್ಲಿ ಏನಾಗುತ್ತೆ, ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುವ ಹಾಗೆ ವರ್ತನೆ ಮಾಡಿಬಿಡ್ತಾರೆ. ಇದು ಸಿಂಹ ರಾಶಿಯವರ ನೆಗೆಟಿವ್ನೆಸ್. ಓಕೆ. ಈ ಒಂದು ಪಾರ್ಟಲ್ಲಿ ನಾನು ಇಲ್ಲಿವರೆಗೆ ನಿಲ್ಲಿಸ್ತೇನೆ. ಕನ್ಯಾ ರಾಶಿಯಿಂದ ನೆಕ್ಸ್ಟ್ ಮಾಡ್ತೇನೆ. ಓಕೆ. ಯಾಕೆ ಈ ರಾಶಿಗಳೆಲ್ಲ ಪ್ರದಕ್ಷಿಣಾಕಾರವಾಗಿ ಇದೆ, ಅಪ್ರದಕ್ಷಿಣೆ ಅಲ್ಲ? ನೋಡಿ, ಎಡದಿಂದ ಬಲಕ್ಕೆ ನಾವು ಯಾಕೆ ಹೋಗ್ತೇವೆ? ಇದಕ್ಕೆ ಕಾರಣ ಏನು ಅಂದರೆ ಒಂದು ಭೂಮಿಯ ಚಲನೆ ಎಡದಿಂದ ಬಲಕ್ಕೆ. ಓಕೆ. ಅದರಿಂದಾಗಿ ಇದು ಎಡದಿಂದ ಬಲದಲ್ಲಿಯೇ ಇದೆ. ಇದೇ ಕಾರಣದಿಂದ ನಾವೇನು ಮಾಡ್ತೇವೆ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಡ್ಡ ಬೀಳ್ತೇವೆ, ದೇವರಿಗೆ ಪ್ರಾರ್ಥಿಸ್ತೇವೆ, ದೇವರಿಗೆ ನಮಸ್ಕಾರ ಮಾಡ್ತೇವೆ, ದೇವರಿಗೆ ಪ್ರದಕ್ಷಿಣೆ ಹಾಕ್ತೇವೆ. ಅದು ಎಡದಿಂದ ಬಲಕ್ಕೆ. ನೀವು ದೇವಸ್ಥಾನಕ್ಕೆ ಹೋಗಿ ಎಡದಿಂದ ಬಲಕ್ಕೆ ಯಾಕೆ ಪ್ರದಕ್ಷಿಣೆ ಹಾಕ್ತೀರಾ ಅಂದರೆ ನಿಮ್ಮ ರಾಶಿ ಚಕ್ರ ಕೂಡ ಎಡದಿಂದ ಬಲಕ್ಕೆ ತಿರುಗುವಂಥದ್ದು, ಭೂಮಿ ಕೂಡ ಎಡದಿಂದ ಬಲಕ್ಕೆ ಪ್ರದಕ್ಷಿಣಾಕಾರವಾಗಿ ಇರುವಂಥದ್ದು. ಆದ್ದರಿಂದಾಗಿ
ಏನು ಅಂತ ಹೇಳಿದ್ರೆ ಪ್ರದಕ್ಷಿಣೆ ಅಂತ ಹೇಳಿದರೆ ಎಡದಿಂದ ಬಲವೇ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೂ ಸ್ವಲ್ಪ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ನಾವು ಯಾಕೆ ಈ ಅಷ್ಟೋತ್ತರಗಳನ್ನು ದೇವರಿಗೆ ಪ್ರಾರ್ಥನೆಗಳನ್ನು ಸಂದರ್ಭದಲ್ಲಿ ಉಪಯೋಗಿಸ್ತೇವೆ? ಈ ಅಷ್ಟೋತ್ತರಕ್ಕೆ ಕಾರಣಗಳೇನು ಅಂತ ಹೇಳಿದಾಗ, ನಕ್ಷತ್ರಗಳು ಟೋಟಲ್ ಆಗಿರುವಂತಹದ್ದು 27. ಈ 27 ನಕ್ಷತ್ರಗಳಿಗೆ ಟೋಟಲ್ ಆಗಿ 108 ಪಾದಗಳಿರುತ್ತೆ. ಈ 108 ಪಾದಗಳು ಮತ್ತು ಅಷ್ಟೋತ್ತರ ಅದು ಕೂಡ 108. ನೋಡಿ, ನೀವು ಯಾವುದೇ ದೇವರಿಗೆ ಅಷ್ಟೋತ್ತರ ಹೇಳಿದಾಗ ಅದು ಹೋಗಿ ಯಾರಿಗೆ ತಲುಪುತ್ತೆ? 108 ಪಾದಗಳನ್ನು ಹೊಂದಿರುವಂತಹ 27 ನಕ್ಷತ್ರಗಳಿಗೆ ಹೋಗಿ ತಲುಪುತ್ತೆ. 27 ನಕ್ಷತ್ರಗಳಿಂದ ಆ ಪುಣ್ಯ ನಿಮ್ಮ ರಾಶಿ ಯಾವುದಿರುತ್ತೋ ಅದಕ್ಕೆ ಹೋಗಿ ತಲುಪುತ್ತೆ. ಓಕೆನಾ. ಅದರಿಂದಾಗಿ ಅಷ್ಟೋತ್ತರ ಅನ್ನುವಂತಹದ್ದು ಬೆಳಕಿಗೆ ಬಂದಿದ್ದು. ಜ್ಯೋತಿಷ್ಯ ಯಾವತ್ತೂ ಒಂದು ಅವೈಜ್ಞಾನಿಕ ಅಲ್ಲ, ಅದೊಂದು ವೈಜ್ಞಾನಿಕವಾದಂತಹ ಒಂದು ವಿಶ್ಲೇಷಣೆ. ಅದನ್ನು ತಿಳ್ಕೊಳ್ಳುವಂತಹ ಮನಸ್ಸು ನಮ್ಮಲ್ಲಿ ಇರಬೇಕು. ಓಕೆ. ಪ್ರತಿ ಜ್ಯೋತಿಷದ ಪ್ರಕಾರ ಪ್ರತಿ ಮನುಷ್ಯನಿಗೆ 120 ವರ್ಷ ಆಯಸ್ಸು. ಹೇಗೆ ಅಂತ ಹೇಳಿದರೆ, ಉದಾಹರಣೆಗೆ ನಾನು ಹೇಳೋದು, ಈಗ ಕೇತು ದೆಸೆ 7 ವರ್ಷ. ಓಕೆನಾ. ಅದೇ ರೀತಿಯಲ್ಲಿ ಪ್ರತಿ 9 ಗ್ರಹಗಳಿಗೂ ಕೂಡ ದಶಾವರ್ಷಗಳಿರುತ್ತೆ. ಇಷ್ಟಿಷ್ಟು ವರ್ಷ ದಶೆ ಅಂತ, ಶನಿ ದಶೆ, ರಾಹು ದಶೆ, ಕುಜ ದಶೆ ಅಂತ ಹೇಳಿ ನಾವು ಕರಿತೀವಲ್ವ, ಕುಜ ದಶೆ ಅಂತ ಕರಿತೀವಲ್ಲ, ಅದು ಎಲ್ಲ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? ಅದು 120 ವರ್ಷ ಬರ್ತಾ ಹೋಗುತ್ತೆ. ಆದರೆ 120 ವರ್ಷ ಆಗುತ್ತೆ ಟೋಟಲ್ ಆಗಿ ತಗೊಂಡಾಗ, ಆ ದಶಾವರ್ಷನ ಕೂಡಿಸಿದಾಗ. ಅದು ಮನುಷ್ಯ ಜನ್ಮದಲ್ಲಿ ಯಾರೆಲ್ಲ ಮನುಷ್ಯರು ಇರ್ತಾರೋ, ಮಾನವ ಜನ್ಮವನ್ನು ಪಡ್ಕೊಂಡಿರ್ತಾರೋ ಅವರಿಗೆ ಕಲಿಯುಗದ ಆಯಸ್ಸು. ಇನ್ನೂ ಕೆಲವರು 120 ವರ್ಷ ದಾಟಿ ಕೂಡ ಬದುಕ್ತಾರೆ. ಹಾಗಾದರೆ ಬದುಕೋದಿಲ್ವ ಅಂತ ಹೇಳಿದ್ರೆ ಎಸ್, ಬದುಕ್ತಾರೆ. ಹೇಗೆ? ಅವರ ಕರ್ಮಫಲಗಳು ಪುಣ್ಯವಾಗಿದ್ದಾಗ, ಹಿಂದಿನ ಜನ್ಮದ ಕರ್ಮಫಲಗಳು ಪುಣ್ಯವಾಗಿದ್ದಾಗ, ದೇವರಿಂದ ಪ್ರೀತ್ಯರ್ಥವಾಗಿದ್ದಾಗ ಅದನ್ನು ಮೀರಿ ಬದುಕುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಗೊತ್ತಾಯ್ತಾ? ಇದು ಜ್ಯೋತಿಷ್ಯದ ಸ್ವಲ್ಪ ಒಳಗಿನ ವಿಭಾಗಗಳು. ಓಕೆನಾ. ನೆಕ್ಸ್ಟಿನ ಪಾರ್ಟಲ್ಲಿ ಕನ್ಯಾ ರಾಶಿಯಿಂದ ಮೀನ ರಾಶಿಯವರ ರಾಶಿಯ ಗುಣ ಅವಗುಣಗಳು ಮತ್ತು ಬಣ್ಣ ಇವುಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನೂ ಡೀಟೇಲ್ ಆಗಿ ಬೇಕು ಅಂತ ಹೇಳಿದಾಗ ನೆಕ್ಸ್ಟಿನ ವಿಡಿಯೋವನ್ನು ನೀವು ವೀಕ್ಷಿಸ್ಬೋದು. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.